ಅಯ್ಯೋ ಇಲ್ಲ ಮಗಳೇ, ಫೋನಲ್ಲಿ ಯಾವುದೋ ಒಂದು ಕವನ ಬಂದಿತ್ತು, ಅದನ್ನು ಓದ್ತಿದ್ದೆ ಅಷ್ಟೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಯಾರನ್ನಾದ್ರೂ ಕಾಯೋವಾಗ ಒಂದೊಂದು ನಿಮಿಷನೂ ಒಂದೊಂದು ವರ್ಷ ಅನ್ಸತ್ತೆ. ನಮ್ಗೆ ಗೊತ್ತಿಲ್ಲದ ಹಾಗೆ ಕಣ್ಣಲ್ಲಿ ನೀರು ಬರತ್ತೆ. ಸುಬ್ಬು ನೆನಪಾಗ್ತಿದಾನಾ? ಹೌದಮ್ಮ, ಅವನು ಇಷ್ಟು ದಿನ ನನ್ನನ್ನು ಬಿಟ್ಟು ಇದ್ದಿದ್ದೇ ಇಲ್ಲ ಗೊತ್ತಾ. ನಾವಿಬ್ರು ಯಾವಾಗ್ಲೂ ಜೊತೆಗೆ ಇರ್ತಾ ಇದ್ವಿ. ಸುಬ್ಬು ಎಲ್ಲಿದ್ದಾನೆ ಅಂದ್ರೆ ಶ್ರಾವಣಿ ಜೊತೆ ಇರ್ತಾನೆ, ಶ್ರಾವಣಿ ಎಲ್ಲಿದ್ದಾನೆ ಅಂದ್ರೆ ಸುಬ್ಬು ಜೊತೆ ಇರ್ತಾನೆ ಅಂತ ಹೇಳ್ಕೊಳ್ಳೋಷ್ಟು ಕ್ಲೋಸ್ ಆಗಿದ್ವಿ ನಾವು. ಮದ್ವೆ ಮುಂಚೆನೂ ಅಷ್ಟೇ ಅಮ್ಮ, ನಾನು ಎದ್ದೇಳಕ್ ಮುಂಚೆನೆ ಅವ್ನು ನನ್ ಕಣ್ಮುಂದೆ ಬಂದು ನಿಂತಿರ್ತಿದ್ದ. ಮೊದಲು ಬಂದು ನನಗೆ ಅವ್ನು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಿದ್ದು. ಅದಾದ್ಮೇಲೆ ಅವನಿಗೆ ಅಪ್ಪನ ಜೊತೆ ಏನೇ ಕೆಲ್ಸ ಇದ್ರು, ಎಷ್ಟೇ ಕಷ್ಟ ಇದ್ರು ಎಲ್ಲ ಮುಗಿಸ್ಕೊಂಡು ನನ್ನ ಹತ್ರನೇ ಬಂದು ಗುಡ್ ನೈಟ್ ಅಂತ ಹೇಳ್ಬಿಟ್ಟೆ ಅವ್ನು ವಾಪಸ್ ಮನೆಗೆ ಹೋಗ್ತಾ ಇದ್ದಿದ್ದು ಗೊತ್ತಾ. ನನ್ ದಿನ ಶುರು ಆಗ್ತಿದ್ದು, ನನ್ ದಿನ ಮುಗಿತಾ ಇದ್ದಿದ್ದು ಎಲ್ಲ ಅವನಿಂದಾನೆ ಅಮ್ಮ. ಮಗಳೇ, ಸುಬ್ಬು ನಿನಗೆ ಸಿಕ್ಕಿರೋದಕ್ಕೆ ನೀನ್ ಮಾತ್ರ ಅದೃಷ್ಟವಂತೆ ಅಲ್ಲ, ನಾನು ನಿಮ್ಮಪ್ಪ ಕೂಡ ಅದೃಷ್ಟ ಮಾಡಿದೀವಿ. ಅಂದ್ರೆ ಶ್ರಾವಣಿ, ನನ್ನ ಪ್ರೀತಿ ನಿನಗೆ ಸಿಗ್ಲಿಲ್ಲ, ನಿಮ್ ತಂದೆನೂ ನಿನಗೆ ಪ್ರೀತಿ ಕೊಡ್ಲಿಲ್ಲ. ಆದ್ರೆ ನಮ್ಮಿಬ್ರು ಪ್ರೀತಿನೂ ಮರೆಸೋ ಹಾಗೆ ಸುಬ್ಬು ನಿನಗೆ ಪ್ರೀತಿ ಕೊಟ್ಟಿದ್ದಾನೆ. ಹಾಗೆ ನೋಡಿದ್ರೆ ನಮ್ಮಿಬ್ರ ಸ್ಥಾನನೂ ಅವನು ತುಂಬಿದ್ದಾನೆ. ಅದಕ್ಕೆ ನಾನು ಹೇಳಿದ್ದು, ನಾವು ಅದೃಷ್ಟ ಮಾಡಿದ್ದೀವಿ ಸುಬ್ಬು ಅಂತ ಅಳಿಯನ್ ಪಡೆಯೋದಕ್ಕೆ ಅಂತ. ಹಾಗಾದ್ರೆ ಈಗ ಅದೃಷ್ಟ ಎಲ್ಲ ಹೊರಟೋಯ್ತಾ? ಯಾಕಾಗಂತಿದ್ಯಾ? ಇನ್ನೇನ್ ಮತ್ತೆ, ನಾವಿಬ್ರು ಒಂದಾದ್ಮೇಲಿಂದ ಒಂದಲ್ಲ ಒಂದ್ ಕಷ್ಟ ಬರ್ತಾನೆ ಇದೆ. ಮೊದ್ಲು ನಮ್ಮಿಬ್ರು ಮದ್ವೆ ಆಗುತ್ತೋ ಇಲ್ವೋ ಅಂತ ಭಯ ಶುರುವಾಗಿತ್ತು. ಮದ್ವೆ ಆಯ್ತು, ಅದಾದ್ಮೇಲೆ ಅಪ್ಪ ಈ ಮದ್ವೆಗೆ ಒಪ್ಕೋತಾರೋ ಇಲ್ವೋ ಅಂತ ಅನಿಸ್ತಾ ಇತ್ತು. ಅವರು ಒಪ್ಕೊಂಡಾಯ್ತು. ಅದಾದ್ಮೇಲೆ ಆ ವಿಜಯಾಂಬಿಕಾ ಒಂದಲ್ಲ ಒಂದ್ ಕಷ್ಟ ಕೊಡ್ತಾನೆ ಇದ್ಲು. ಅದೆಲ್ಲ ಸರಿ ಆಯ್ತು, ಇನ್ನೇ ನಾವು ಖುಷಿಯಾಗಿರ್ಬೋದು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅವ್ನು ನನ್ನಿಂದ ಮತ್ತೆ ದೂರ ಆಗ್ಬಿಟ್ಟ. ಕಾರಣ ಏನೇ ಇರ್ಬೋದು ಅಮ್ಮ, ಆದ್ರೆ ನಾನು ಅವನ ಜೊತೆ ಮಾತಾಡಿ ತುಂಬಾ ದಿನ ಆಗಿದೆ. ಅವನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ.